ಟೈಗರ್. ಓ ಮೈ ಗಾಡ್, ಅಟ್ಯಾಕ್ ಮಾಡ್ತು ಏನೋ. ಪ್ಯಾಕಿಂಗ್ ಮಾಡೋಣ. ಓಕೆ, ಈ ಕಡೆ ಹೋಗಿದೆ. ಅಲ್ಲಿ ಬಿದ್ದಿರೋದು ಎಲಿಫೆಂಟ್ ಅಂತ ಹೇಳ್ತಿದ್ದಾರೆ ಕಿರಣ್. ಎಲ್ಲೋ ಒಂದ್ ಕಡೆ ಅನಿಸ್ತಿತ್ತು ಕಿರಣ್, ಟೈಗರ್ ನೋಡ್ತೀನಿ ಅಂತ. ಅದೊಂಥರ ಸಿಕ್ಸ್ ಸೆನ್ಸ್ ಅಂತೆಲ್ಲ ಇಟ್ಕೊಂಡಿದ್ದೀನಿ. ಸೊ ನಾಳೆ ಇವ್ರು ಹಿಂಗೆ ಬರ್ತಾರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಇಲ್ಲಿ ಹಾಯ್ ಮಾಡು. ಏನಪ್ಪ ಇಲ್ಲಿ ಕಾರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಕಿರಣ್ ಸಡನ್ನಾಗಿ ಬಂದ್ಬಿಟ್ಟು, ಕಿರಣ್ ಹಾಯ್ ಮಾಡು. ಸಡನ್ನಾಗಿ ಆಫೀಸಿಂದ ಬಂದ್ರಾ? ಓಕೆ, ನೀನು ಮಾಡ್ತೀಯ. ಬಂದ್ಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರು. ಸರಿ, ಎಲ್ಲಿ ಅಂತ ಕೇಳಿದ್ರೆ, ಎಲ್ಲಿ ಕಿರಣ್? ಎಲ್ಲಿ? ವಾಯ್ನಾಡ್. ಸರಿ, ವಾಯ್ನಾಡ್ ಹೋಗೋಣ ಅಂತ ಹೇಳಿದ್ರ. ಶಾಕ್ ಆಗ್ಬಿಡ್ತು. ಏನಮ್ಮ ಹಾಯ್, ನಾನೇನು ಸಡನ್ನಾಗಿ ವಾಯ್ನಾಡ್ ಹೋಗೋಣ ಅಂತಿದ್ಯಾ ಅಂದರೆ, ಓಕೆ, ತುಂಬ ದಿನ ಅಂತ ಆ್ಯಕ್ಚುಲಿ ಅನ್ಕೊತಾ ಇದ್ವಿ. ಮಲೇಷ್ಯಾ ಹೋಗಿ ಬಂದಮೇಲೆ ಎಲ್ಲೂ ಹೋಗಿರ್ಲಿಲ್ಲ ಅಲ್ವಾ, ಸೊ ಅದಕ್ಕೆ ಹೋಗೋಣ ವಾಯ್ನಾಡ್ಗೆ ಅಂತ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ. ರೋಡ್ ಟ್ರಿಪ್ ಮಾಡ್ಬೇಕು ಅನ್ಕೊತಾ ಇದ್ವಿ, ಆಗ್ತಾನೆ ಇರಲಿಲ್ಲಲ್ಲ ಕಿರಣ್. ಇವತ್ತು ಫೈನಲಿ ರೋಡ್ ಟ್ರಿಪ್. ಬೆಡ್ ರೆಡಿ ಮಾಡ್ತಾ ಇದ್ದಾರೆ ಕಿರಣ್ ಆ ಕಡೆ ಒಳಗಡೆ. ಲೈಟ್ ಆನ್ ಮಾಡಿ ಒಳಗಡೆ ಕಾರಲ್ಲಿ ಆಗಲ್ಲ. ಸೊ ಹಿಂದೆ ಇಲ್ಲಿ ಈ ಥರ ಇಟ್ಟಿದ್ದೀವಿ. ಇಲ್ಲೇ ಎಲ್ಲ ಟಿಶ್ಯೂಸ್, ಇದರಲ್ಲೇ ಟಿಶ್ಯೂ ಇರುತ್ತೆ. ಏನಾದರೂ ವಾಟ್ರ್ ಬಾಟಲ್ ಇಡ್ಬೋದು ಇಲ್ಲಿ. ಏನಾದರೂ ತಿನ್ಬೇಕು, ಏನಾದರೂ ಇದ್ರೆ ಇಟ್ಕೊಳ್ಳೋಕ್ಕೆ ಇದನ್ನು ಓಪನ್ ಮಾಡಿದ್ರೆ ಇರುತ್ತೆ. ಹಾಂ, ಅಲ್ಲೇ ಇರು. ಸೊ ಕಾರ್ ಕೂಡ ಕ್ಲೀನ್ ಮಾಡಿಸ್ಕೊಂಬಂದಿದ್ದಾರೆ. ಸರ್ವಿಸ್ ಕತ್ಲೆ ಇದೆ, ಏನೂ ಕಾಣಿಸ್ತಾನೆ ಇಲ್ಲ. ನನ್ನ ಮೊಬೈಲ್ ಬೇರೆ ಒಳಗಡೆ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಚಾರ್ಜ್ ಇಲ್ಲ ಅಂತ. ಕಾರ್ ಆನ್ ಮಾಡಬೇಕಾಗುತ್ತೆ. ಅಲ್ಲೇ ಇರೋ, ಆಯ್ತಾ? ಲೈಟ್ ಹಾಕ್ತಾರೆ ಪಪ್ಪ. ಸೊ ಕಾರೆಲ್ಲ ಫುಲ್ ಕ್ಲೀನ್ ಆಗಿದೆ. ಇಲ್ಲಿ ಬೆಡ್ ರೆಡಿ ಮಾಡ್ತಾ ಇದ್ದಾರೆ ಕಿರಣ್. ಅದು ಎಲ್ಲಿದೆ ಮಿಷಿನ್? ತಗೊಂಡಿದ್ಯಾ? ಸೊ ಇನ್ನೂ ನಾನು ಪ್ಯಾಕಿಂಗ್ ಕೂಡ ಮಾಡಿಲ್ಲ. ಸಡನ್ನಾಗಿ ಬಂದು ಹೇಳಿದ್ರ, ಊಟ ಮಾಡಿಬಿಟ್ಟು ಕೆಳಗಡೆ ಬಂದಿದ್ದೀವಿ. ಅವಾಗ ಮತ್ತೆ ಮೇಲೋಗ್ಬಿಟ್ಟು ಪ್ಯಾಕಿಂಗ್ ಮಾಡ್ಬೇಕು. ಕಿರಣ್ ರಿಟರ್ನ್ ಬರೋದು ಯಾವಾಗ? 1 ನೈಟ್ ಅಷ್ಟೇ ತಾನೇ ಹೋಗ್ತಿರೋದು? 2 ನೈಟ್ಸಾ? ಹೋಗ್ಬಿಟ್ಟು ನೋಡೋಣ ಅಂತಿದ್ದಾರೆ. ಏನಾದರೂ ಚೆನ್ನಾಗಿದ್ದರೆ ಎಕ್ಸ್ಟೆಂಡ್ ಮಾಡೋಣ ಅಂತ, ಇಲ್ಲ ಅಂದರೆ ಬಂದುಬಿಡೋದು. ಬಟ್ ಇವಾಗ ಹೋಗ್ಬಿಟ್ಟು ನಾನು 2 ಡೇಸ್ಗೆ ಅಟ್ಲೀಸ್ಟ್ ಆಗೋಷ್ಟು ಪ್ಯಾಕಿಂಗ್ ಮಾಡಬೇಕು. ಏನಾಗಿ ತಿನ್ನೋಕ್ಕೆ ಅದು ಇದು ಏನೇನಿದೆ ಎಲ್ಲ ಪ್ಯಾಕ್ ಮಾಡಬೇಕು ಇವಾಗ ನಾನು. ಅಮ್ಮ ಪ್ಯಾಕಿಂಗ್ ಮಾಡೋಣ. ಹಾಂ, ಓಕೆ. ಎಲ್ಲೋಗ್ತಿದ್ದೀವಿ ನಾವು ಇವಾಗ? ಅಲ್ಲಿ ಪೂಲ್ ಇದೆ, ಆಟ ಆಡೋಣ ಆಯ್ತಾ? ಪೂಲ್ ಅಂತ ಇದ್ಲು ಪಾಪ. ಫೈನಲಿ ಹೊಡ್ತ. ಓಕೆ ಓಕೆ. ಅಯ್ಯಪ್ಪೋ, ಏನಿಲ್ಲ ಸೌಂಡದು, ಏನಿಲ್ಲ. ಅದು ಪಪ್ಪ ಏನೋ ಮಾಡ್ತಿದ್ದಾರೆ ನೋಡು, ಹೇಗೆ ಅದ್ರಕೊಂಡ್ಲು. ಅವಳು ಎಕ್ಸ್ಪ್ರೆಷನ್ ನೋಡಿದ್ರ? ಪಪ್ಪ ಅಲ್ಲಿ ಬೆಡ್ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾಳೆ ಇವ್ರು ಹಿಂಗೆ ಬರ್ತಾರೆ. ನಾವಿಲ್ಲೇ ಆರಾಮಾಗಿ ಮಲ್ಕೊಂಡ್ಬರ್ತೀವಿ. ಹೌದು, ಮಸ್ತಾಗಿದೆ. ಹಿಂದೆ ಫಸ್ಟ್ ಟೈಮ್ ಕುತ್ಕೊಂಡಿದ್ದೀನಿ ಈ ತರ ನಾನು. ಏನ್ ಮಾಡ್ತಿದ್ಯಾ ನೀನು? ಅಲ್ಲಿ ಕುತ್ಕೊಂಡಿದ್ಯಾ? ಚೆನ್ನಾಗಿದ್ಯಾ? ಚೆನ್ನ. ಮೊಬೈಲ್ ಇಲ್ಲ ಅಲ್ಲಿ. ಪಪ್ಪ ಸೀಟ್ ಬೆಡ್ ರೆಡಿ ಮಾಡ್ತಾರೆ. ಮೇಲೋಗಿ ಪ್ಯಾಕಿಂಗ್ ಮಾಡಿ ಹೋಗೋಣ. ಮೋಯ 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 ಬೇಡ, ಸಾರಿ. ಮೋಯ ಮೋಯ ಆಡು ಬರೀ ಹೇಳ್ತಾಳೆ ಮೋಯ ಮೋಯ ಅಂತ. ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ಬಿಟ್ಲು ಬೆಡ್ ಹಾಕಿದ ತಕ್ಷಣ. ಹೆಂಗ್ ಎಗುರ್ಲು, ರೆಕಾರ್ಡ್ ಮಾಡಕ್ಕಾಗಿಲ್ಲ. ಇಲ್ಲಿದ್ದು ಹಂಗೆ ಟಣ್ ಅಂತ 2 ಕಾಲು ಎತ್ಕೊಂಡ್ ಬಿದ್ಬಿಟ್ಲು. ಬೆಡ್ ನೋಡಿದ್ರೆ ಫುಲ್ ಖುಷಿ ಅವಳಿಗೆ. ಮೋಯ ಮೋಯ ಹೇಳು, ಹಾಡು ಹೇಳು. ಇನ್ನೊಂದು ಹಾಡು ಕಲ್ತಿದ್ದಾಳೆ. ದಿಡಿಕ್ಕ ಆಡಿಯ ಡಿಡಿ ಆಡ್ಯಾನೆ ರಂಗ. ಹೇಳಿಯ
ಖುಷಿಯಾಗ್ಬಿಟ್ರೆ ಹಾಗೆ. ಓಕೆ, ಫೈನಲಿ ಪ್ಯಾಕಿಂಗ್ ಎಲ್ಲ ಆಯಿತು. ಟೈಮ್ ಎಷ್ಟಾಗಿದೆ ಕಿರಣ್? ಟೈಮ್ ಇನ್ನು 11 ಆಗಿರೋದು. ಆ್ಯಕ್ಚುಲಿ ಅಂದ್ಕೊಂಡಿದ್ದು 1 ಗಂಟೆಗೆ ಬಿಡೋಣ ಅಂತ. ಆದಷ್ಟು ಬೇಗ ಬಿಟ್ಟರೆ ಒಳ್ಳೇದಂತ ಹೇಳಿದ್ರೆ ಕಿರಣ್. ಅದಕ್ಕೆ ಏನೋ ಮಲ್ಕೊಂಡಿದ್ದೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಇಲ್ಲಿ ಆ ಬ್ಯಾಗ್ ತೊಗೊಂಡು ಹೋಗೋಣ ಅಂತ. ಏನೋ ಮಲ್ಕೊಂಡಿದ್ದಾಳೆ, ಸ್ವಲ್ಪ ಮಲ್ಕೊಂಡಿದ್ದಾಳೆ. ಇದರಲ್ಲಿ ಇರೋಣ ಅಂತ. ಇದೆಲ್ಲ 3 ಬ್ರಷ್, ಇದರಲ್ಲಿ ಟಾಯ್ಲೆಟ್ರಿ ಇದಿದೆ. ಇಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ಕು ಅದು ಇದು ಸ್ವಲ್ಪ ಮೇಕಪ್ ಐಟಮ್. ಕಿರಣ್ ಲ್ಯಾಪ್ಟಾಪೆಲ್ಲ ಅದರಲ್ಲಿ ಇಟ್ಕೊಳ್ತಾ ಇದ್ದಾರೆ. ಇದೆರಡು ಬಟ್ಟೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ ಈ ರೂಮಲ್ಲಿ. ಇದೆಲ್ಲ ಏನದು ಡೈಪರ್ಗಳೇ ಎಲ್ಲ ಇದೆ. ಹಳೇದು ಯಾವುದೋ ಒಂದು ಇದ್ದಿದ್ದು ಇದು ಯಾವುದು ತರಿಸಿದ್ವಿ, ಮೀಡಿಯಮ್ ಸೈಜ್. ಇದು ಚೆನ್ನಾಗಿದೆ ಸಾಫ್ಟಾಗಿ, ಬಟ್ ಸುಮ್ಮನೆ ಹಂಗೆ ಆಚೆ ಹೋದಾಗ ಹಾಕೋಣ ಅಂತ. ಇದಂತೂ ಆಗಲ್ಲ, ಮೋಸ್ಟ್ಲಿ ಟೈಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯೂಸೇ ಮಾಡಿಲ್ಲ, ಯಾವುದು ಇಷ್ಟೇ ಇರೋದು. ಇನ್ ಕೇಸ್ ಬೇಕಿದ್ರೆ ಆಚೆ ಒಂದು ಸ್ವಲ್ಪ ಒಂದು 3-4 ತೊಗೊಂಡ್ರೆ ಆಯಿತು. ಇಷ್ಟು ಇದೆಯಲ್ಲ ಏನದು, ಇದು ಕೂಡ ಇಟ್ಕೊಂಡಿದ್ದೀನಿ. ಇದು ಐ ಮೀನ್ ಪೂಲಲ್ಲಿ ಏನಾದರೂ ಇಳಿಬೇಕಂದ್ರೆ ಇದು ಒಂದೊಂದು ಕಡೆ ಮ್ಯಾಂಡೇಟ್ರಿ ಎಲ್ಲ ಇರುತ್ತಲ್ವ, ಸೊ ಅದಕ್ಕೆ ಇದೊಂದು ಇಟ್ಕೊಂಡಿದ್ದೀನಿ. ಸ್ಮಾರ್ಟ್ ಬಮ್ ಇದು ತೊಗೊಂಡಿದ್ದು ನಾನು. ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಚೆನ್ನಾಗಿದೆ. ಒಳಗಡೆ ಸಾಫ್ಟ್ ಮಟೀರಿಯಲ್ ಇರುತ್ತೆ. ಈ ಥರ ಲಾಕ್ ಮಾಡೋದು ಇದನ್ನು. ಇಲ್ಲಿ ಇದು ಈ ಕಡೆದು ಇಲ್ಲಿ ಲಾಕ್ ಮಾಡಿದ್ರೆ ಆಯಿತು. ಎಷ್ಟು ಸೈಜಿಗೆ ಬೇಕೋ ಅಷ್ಟು ಇದನ್ನು ನಾವು ಲಾಕ್ ಮಾಡ್ಕೋಬೋದು. ಈ ಥರ ಈ ಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಅವಳಿಗೆ ಸ್ವಿಮ್ ಸೂಟ್ ತೊಗೊಂಡೋಗ್ತಾ ಇದ್ದೀನಿ. ಪೂಲ್ ಇದ್ದರೆ ಆಡೋದು, ನೀಟಿದ್ದರೆ ಆಡೋದು ಇನ್ ಕೇಸ್ ಅಂತ. ಸೊ ಇದಿಷ್ಟು ಏನದು, ಇದೆಲ್ಲ ಕಿರಣದು ಸೆಟ್ ಮಾಡಿಟ್ಟಿದ್ದೀನಿ. ಟೀ ಶರ್ಟ್ಸು ಅದು ಎಲ್ಲ ಇನ್ನೆಲ್ಲ ಬ್ಯಾಗಿಗೆ ಹಾಕೋದಿನ್ನು. ಸೊ ನಂದು ಆಲ್ಮೋಸ್ಟ್ ಅಲ್ಲಿದೆ. ನಂದು ಇನ್ನೂ ಇಟ್ಕೊಂಡಿಲ್ಲ. ಇವರಿಬ್ಬರದು ಫಸ್ಟ್ ಮುಗಿಸ್ಬಿಟ್ರೆ ಆಮೇಲೆ ನಂದು ಆರಾಮಾಗಿ ಇಟ್ಕೋಬೋದು ಅಂತ. ಆಮೇಲೆ ಇದು ಫೀಡಿಂಗ್ ಗೌನ್ ತೊಗೊಂಡಿದ್ದೀನಿ. ಇದಿದ್ದರೆ ಆರಾಮ್ ಎಲ್ಲದರಲ್ಲಿ ಫೀಡ್ ಮಾಡ್ಬೋದು. ಫುಲ್ ಕವರ್ ಆಗಿಬಿಡ್ತೀನಿ, ಲಾಕ್ ಆಗಿಬಿಡ್ತೀನಿ ನೆಕ್ಗೆ. ಇದನ್ನು ಹಾಕ್ಕೊಂಡು ಈ ಥರ ಲಾಕ್ ಮಾಡಿಬಿಟ್ರೆ ಇಲ್ಲಿ ನಮ್ಮ ನೆಕ್ ಬರುತ್ತೆ, ಫುಲ್ ಕವರ್ ಆಗಿಬಿಡುತ್ತೆ. ಚೆನ್ನಾಗಿದೆ ಇದು. ಫೀಡಿಂಗ್ ಮಾಡೋಕ್ಕೆ ಕಂಫರ್ಟಬಲ್ ಇರುತ್ತೆ. ಆಚೆ ಎಲ್ಲಾದರೂ ಹೋದಾಗ ಕುಡ್ಸೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇದೊಂದು ಇಟ್ಕೊಂಡಿದ್ದೀನಿ. ಅಮ್ಮ ಒಂದು ಬಟ್ಟೆ ದಪ್ಪ ಹೊಲ್ದು ಕೊಟ್ಟಿದ್ರು. ಹೋದಾಗ ಅಲ್ಲಿ ಇಲ್ಲಿ ಬಟ್ಟೆ ಐ ಮೀನ್ ಕೆಳಗಡೆ ಹಾಸ್ಬಿಟ್ಟು ಇದ್ರ ಮೇಲೆ ಮಲ್ಸೋಣ ಅವಳಿಗೆ ಅಂತ. ಸುಮ್ಮನೆ ಒಂದು ಬಟ್ಟೆ ಡೈರೆಕ್ಟ್ ಅದ್ರ ಮೇಲೆ ಮಲ್ಸೋದು ಚೆನ್ನಾಗಿರಲ್ಲಲ್ವ, ಸೊ ಅದಕ್ಕೆ ತೊಗೊಂಡೋದ್ರೆ ಇದ್ರ ಮೇಲೆ ಮಲಗಿಸ್ಬೋದು ಅವಳ ಅಂತ. ಸೊ ಇಷ್ಟು ಒಂದು ನ್ಯಾಪ್ಕಿನ್. ಆಮೇಲೆ ಅವಳದು ಸ್ವಲ್ಪ ಮೆಡಿಸನ್ ಅದೆಲ್ಲ ಇಟ್ಕೊಳ್ಳೋದಿದೆ, ಕರೆಕ್ಟು ಅದೆಲ್ಲ ಇಟ್ಕೋಬೇಕು. ಅದೊಂದು ಆಯಿತಾ. ಕಿರಣ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಏನೋ ಮಲ್ಕೊಂಡಿದ್ದಾಳೆ. ಎಲ್ಲ ಹಂಗಂಗೆ ಬಿದ್ದಿದೆ ಎಲ್ಲ. ಇದು ವಾಶ್ ಮಾಡಿಟ್ಟಿರೋದು ತೊಗೊಂಡೋಗ್ಬೇಕು. ಹೋಗ್ಬೇಕಾದ್ರೆ ಇಲ್ಲಿಟ್ಟರೆ ನೆನಪಿರುತ್ತೆ. ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸಿಂಕೆಲ್ಲ ಖಾಲಿ ಮಾಡಿಬಿಟ್ಟೆ, ಸ್ವಲ್ಪ ಇತ್ತು ಮತ್ತೇನಕ್ಕೆ ಅಂದ್ಬಿಟ್ಟು ನಾನೇ ವಾಶ್ ಮಾಡಿದೆ. ಇದ್ದೀನಿ ಏನು ಅಂದ್ಕೊಂಡೆ. ಇಲ್ಲೆಲ್ಲ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ. ಇದು ಕಾಕ್ರಾ ಅಂತಾರೆ. ಕಿರಣ್ ಫ್ರೆಂಡ್ ಹೇಳಿದ್ದಕ್ಕೆ ನಂಗೆ ಒಂದು ಸರಿ ಕೊಟ್ಟಿದ್ರಂತೆ, ತೊಗೊಂಬಂದಿದ್ರು. ಅವತ್ತು ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಸೊ ಅವಾಗಿಂದ ನಾನು ಅವಾಗ ತರಿಸ್ತಾ ಇದ್ದೀನಿ. ಕೆಚಪ್ ಹಚ್ಕೊತೀನಿ, ಚೆನ್ನಾಗಿರುತ್ತೆ. ಇಟ್ಕೊಂಡಿದ್ದೀನಿ, ತಿಂತೀವೋ ಬಿಡ್ತೀವೋ ಸೆಕೆಂಡ್ರಿ. ಬಟ್ ಒಂದೊಂದು ಸರಿ ಬೇಕಾದಾಗ ಇದೊಂದು ಫ್ರೂಟ್ಸ್ ಬೇರೆ ತರಿಸ್ಬಿಟ್ಟಿದ್ರಲ್ಲ ಕಿರಣ್, ಮ್ಯಾಂಗೋಸ್ ಅದೆಲ್ಲ. ಸೊ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನು. ಮತ್ತು ಇದರಲ್ಲಿ ಬನಾನಾ ಇದೆ, ಏಲಕ್ಕಿ ಬನಾನಾ ನೋಡಿ, ಏಲಕ್ಕಿ ಬನಾನಾ ಇಷ್ಟೊಂದಿದೆ. ಇಟ್ಕೊಂಡು ಹೋಗೋದೇ ಏನೋ ತಿನ್ನಿಸ್ಕೊಂಡು. ಇದರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಇದೆ. ಇದರಲ್ಲಿ ನಾನು ಮಕಾನ ಮಾಡಿದ್ದೆ. ಐಸ್ ಕ್ರೀಮ್ ತರಿಸಿದ್ದೀವಿ, ಮಸ್ತ್ ಇರುತ್ತೆ. ನನ್ನ ಫೇವ್ರೆಟ್ ಇದು ನ್ಯಾಚುರಲ್ಸಲ್ಲಿ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್. ನನಗೆ ಕಿರಣ್ಗೆ ತುಂಬ ಇಷ್ಟ. ಆವಾಗೆಲ್ಲ ಕುತ್ಕೊಂಡ್ರೆ ಇಬ್ಬರು ಇದು ಫುಲ್ ಡಬ್ಬಿ ಖಾಲಿ ಮಾಡಿಬಿಡ್ತಾಯಿದ್ವಿ ಹಂಗೆ ಟಿ ವಿ ನೋಡ್ಕೊತ ಚೆನ್ನಾಗಿರುತ್ತೆ. ಸೊ ಆಚೆ ಇಟ್ಟಿದ್ದೀನಿ. ಮೆಲ್ಟ್ ಆಗಿಬಿಟ್ಟಿರುತ್ತೆ. ಓ ಶಿಟ್, ಮೆಲ್ಟ್ ಆಗಿಬಿಟ್ಟಿದೆ. ಬೈಸ್ಕೊತೀನಿ ಕಿರಣ್ ಹತ್ರ, ಮೆಲ್ಟ್ ಮಾಡಿಬಿಟ್ಟು. ಮತ್ತು ಬೆಟರ್ ಬೇಯಿಸ್ಕೊಳ್ಳೋಕ್ಕಿಂತ ಒಳಗಿಡೋದು ಬೆಸ್ಟು. ಇನ್ನೂ ಒಂದು ಐಸ್ ಕ್ರೀಮ್ ಇದೆ ನೋಡಿ. ಐಸ್ ಕ್ರೀಮ್ ಮುಚ್ಚು ನಮಗೆ ನನಗಿರಲಿಲ್ಲ. ಕಿರಣ್ ಸಾವಾಸ ಮಾಡಿ ನನಗೂ ಹುಚ್ಚಿಡ್ಬಿಟ್ಟಿದೆ ಐಸ್ ಕ್ರೀಮ್ದು. ಸೊ ಇದೆಲ್ಲ ತೊಗೊಂಡು ಹೋಗೋಕ್ಕಂತ ಇಟ್ಟಿದ್ದೀನಿ. ಸೊ ನೀರು ಬೇಕಾಗುತ್ತಲ್ಲ, ಮತ್ತು ದೊಡ್ಡ ತೊಗೊಂಡೋದ್ರೆ ಬೆಟರ್. ಇಲ್ಲ ನೀರು ಚೇಂಜ್ ಆಗಿಬಿಟ್ರೆ ಕಷ್ಟ ಅಲ್ವಾ. ಓಕೆ, ಅಲ್ಲಿಟ್ಟಿದ್ದೆ. ಸೊ ಇದು ದೊಡ್ಡದು ಬಿಸ್ಲರಿ ತರಿಸಿದ್ರು. ಇದರಲ್ಲಿ ಫುಲ್ ತುಂಬಿಸ್ಬಿಟ್ಟು ಕಾರಲ್ಲಿ ಇಟ್ಕೊಂಡ್ರೆ ಇರುತ್ತೆ. ಏನಾಗಾದರೆ ಸಾಕು, ನಮಗೇನು ಬೇರೆ ಕುಡ್ಕೋಬೋದು.
ಸೊ ಇದರಲ್ಲಿ ಏನಾಗೆ ವಾಟರ್ ಬಾಟಲ್, ಅವಳದು ಇಲ್ಲೆಲ್ಲ ವಾಟರ್ ಬಾಟಲ್ಸ್ ಇಟ್ಟಿದ್ದೀನಿ, ಫ್ಲಾಸ್ಕ್ಸ್ ಎಲ್ಲ. ಇದೊಂದು ಚಿಕ್ಕದು ಫ್ಲಾಸ್ಕ್ ಏನದು, ಇದೊಂದು ತೊಗೋಬೇಕು, ಬಿಸಿನೀರು ಹಾಕೋಕ್ಕೆ ಬೇಕಾಗತ್ತೆ. ಅಯ್ಯೋ ಏನು ಮರಿತೀನಿ, ಏನೋ ಸಡನ್ನಾಗಿ ಒಂದು ಶಾಕ್ ಕೊಟ್ಬಿಟ್ಟವ್ರೆ ರೆಡಿಯಾಗು ಹೋಗೋಣ ಅಂತ. ಟೆನ್ಷನ್ ಏನು ಇಟ್ಕೊತೀನಿ ಏನು ಬಿಡ್ತೀನಿ ಗೊತ್ತಾಗ್ತಿಲ್ಲ. ಸದ್ಯಕ್ಕಂತೂ ಆಲ್ಮೋಸ್ಟ್ ಇಟ್ಕೊಂಡಿದ್ದೀನಿ. ಸೊ ಇದೊಂದು ಫಿಲ್ ಮಾಡ್ಬಿಡೋಣ. ಸೊ ಇದು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಜಸ್ಟ್ 1 ಅವರಲ್ಲೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದು. ಆಫೀಸಿಂದ ಬಂದರು ನಾನು ಹೇಳ್ಕೊಂಡು ಎಲ್ಲಾದರೂ ಇಲ್ಲೇ ಹತ್ರದಲ್ಲಿ ರೆಸಾರ್ಟ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ವಾಯ್ನಾಡ್ ಹೋಗೋಣ, ಆ ಕಡೆ ಸೈಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಅದಕ್ಕೆ ಅರ್ಜೆಂಟಲ್ಲಿ ಏನಾಗುತ್ತೋ ಎಲ್ಲ ಬೇಗ ಬೇಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಂಗೂ ಹಿಂಗೂ ಮಾಡಿ ಗ್ಲಾಸಲ್ಲಿ ಹಿಡಿದು ತುಂಬಿಸಿ ಇಟ್ಟೆ. ಕಿರಣ್ ಹತ್ರ ಬೈತಾದ್ರೆ ಏನು ಪೇಷನ್ಸ್ ಇದೆ ನಿಂಗೆ ತುಂಬಿಸ್ಕೊಂಡು ಕುಂತಿದ್ಯಾ ಅಂತ. ಸೊ ಇದರಲ್ಲಿ ಮೆಡಿಸನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದೊಂದು ವೈಪ್ಸು ಇಟ್ಕೊಂಡಿದ್ದೀನಿ. ಮತ್ತು ಮಲ್ಕೋಬೇಕಾದ್ರೆ ಟ್ರಾವೆಲಿಂಗ್ ಟೈಮಲ್ಲಿ ಫುಲ್ ಲೈಟ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ನನಗೆ ಸೊ ಇದರಲ್ಲಿ ಏನಾದರೂ ಎಲ್ಲ ಇರೋದು. ವಿಕ್ಸ್, ಬೇಬಿ ವಿಕ್ಸು, ಮತ್ತು ಏನಾದರೂ ಫೀವರ್ಗೆ, ಅದಕ್ಕೆ ಕಾಫ್ಗೆ, ಮತ್ತು ಹೊಟ್ಟೆ ನೋವು ಬಂದರೆ ಅದಕ್ಕೆ ಟಮ್ಮಿ ರೋಲ್ ಆನ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಮಸ್ಕಿಟೋದು ಒಂದಿದೆ ಫ್ಯಾಬ್ರಿಕ್ದು, ಅದು ಇದ್ರೊಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ಸೊ ಎಲ್ಲ ಪ್ಯಾಕ್ ಆಯಿತು. ಹಂಗೂ ಹಿಂಗೂ ಮಾಡಿ ತುರುಕಿದ್ದೀನಿ ಇದರಲ್ಲ ಎಲ್ಲ. ಸೊ ಪ್ಯಾಕಿಂಗ್ ಆಯಿತು. ಇದೊಂದು ಇಲ್ಲಿ ಇಟ್ಬಿಟ್ರೆ ಆಲ್ಮೋಸ್ಟ್ ಮುಗೀತು ಪ್ಯಾಕಿಂಗ್. ಇನ್ನು ಸೊ ವ್ಲಾಗ್ ಮಾಡೋದಕ್ಕೆ ಗೋಪ್ರೋ, ಗಿಂಬಲ್, ಇದು ಬೈನಾಕ್ಯುಲರ್ ಅಂತ ತೊಗೊಂಡಿದ್ದೀವಿ, ಟ್ರೈಪಾಡ್, ಮೈಕ್, ಏನೇನೆಲ್ಲ ಇಟ್ಕೋಬೇಕಪ್ಪ ಎಲ್ಲಾದರೂ ಹೋಗ್ಬೇಕಂತಲ್ಲ. ಕಿರಣ್ ಪ್ಯಾಕ್ ಮಾಡ್ತಾನೆ ಇದ್ದೀವಿ, ಮುಗಿತಾನೆ ಇಲ್ಲ. ಇದೊಂದು ತೊಗೊಂಡಿದ್ದೀನಿ, ಬಟ್ ಬೇಬಿ ಬ್ಯಾಗ್. ಇದರಲ್ಲಿ ವೈಪ್ಸ್ ಮತ್ತು ಏನೇನು ಬೇಕೋ ಸ್ವಲ್ಪ ಇಟ್ಕೊಂಡಿದ್ದೀನಿ, ಟಿಶ್ಯೂಸ್ ಅದೆಲ್ಲ. ಸ್ಟ್ರಾಲರ್ ಒಂದು ಕೂಡ ತೊಗೊಂಡೋಗ್ತಾ ಇದ್ದೀವಿ. ಪವರ್ ಬ್ಯಾಂಕ್ ಇಟ್ಕೊ, ಬೇಕಾಗುತ್ತೆ. ಸೊ ಎಷ್ಟಿದೆ ಇದೆಲ್ಲ ಪ್ಯಾಕ್ ಮಾಡ್ಕೋಬೇಕಿನ್ನು. ಏನೋ ಫುಲ್ ನಿದ್ದೆ ಹೊಡಿತಾವಳೆ. ನನಗೂ ಫುಲ್ ನಿದ್ದೆ ಬರ್ತಿದೆ. ನಿಂಗೂ ಬರ್ತಿದೆ ಇಲ್ಲ ನಿದ್ದೆ? ಇಲ್ಲ ಅಲ್ಲ ಫುಲ್. ಕಿರಣ್ ಕಾರ್ ಡ್ರೈವಿಂಗ್ ಅಂದರೆ ಡ್ರೈವಿಂಗ್ ಮಾಡ್ಕೊಂತ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡ್ಬಿಡ್ತೀನಿ. ಕಾರ್ ಡ್ರೈವಿಂಗ್ ಅಂದರೆ ಸಾಕು, ಕಿರಣ್ ಫುಲ್ಲು ಖುಷಿಯಾಗ್ಬಿಡ್ತಾರೆ. ನೀರೋ ಬರೋ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ. ಮಲ್ಕೊಂಡಾಗ ಎದ್ದೊಳಿಸಿ ಕೇಳಿದ್ರೆ ಕಿರಣ್ ಹೋಗೋಣ ಡ್ರೈವಿಂಗ್ ಅಂದರೆ ಹಂಗೆ ಎದ್ಬಿಡ್ತಾರೆ. ಲಾಂಗ್ ಡ್ರೈವ್ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿಬಿಡ್ತಾರೆ, ಅಷ್ಟು ಇಷ್ಟ ಡ್ರೈವಿಂಗ್ ಅಂದರೆ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ ಟ್ರಿಪ್. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲ ರೆಡಿ ಆಯಿತು, ಲೆಟ್ಸ್ ಹಿಟ್ ದ ರೋಡ್. ಎಲ್ಲ ಹಿಟ್ಟಾಯಿತು. ಏನೋ ಕೂಡ ಮಲ್ಕೊಂಡಿದ್ದಾಳೆ. ಇನ್ನು ಹೊರಡು. ಕಿರಣ್ ಆ್ಯಕ್ಚುಲಿ ಪಿಲ್ಲೋ ಬಿಟ್ಟು ಬಂದುಬಿಟ್ವಿ. ಪಿಲ್ಲೋ ಬಿಟ್ಟು ಬಂದುಬಿಟ್ವಿ, ಅದಕ್ಕೆ ಕಿರಣ್ ಹೋಗಿದ್ದಾರೆ ತರೋಕ್ಕೆ. ಆರಾಮಾಗಿ ಮಲಗಿದ್ದಾಳೆ. ಫುಲ್ ಕಾಸಿ ಆಗಿದೆ ಒಳಗಡೆ. ವಾ. ಸೊ ತಂದರು ಪಿಲ್ಲೋ. ಯಾವ ಕಡೆ ಬರೋದಂತ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಪಿಲ್ಲೋ ತಂದರು. ಓಕೆ, ನಿಂಗೆ ಬೇಕಾ ಇದು ಫೋಮ್ ಪಿಲ್ಲೋ? ಕಿರಣ್ಗೆ ಇದು. ಕಿರಣಲ್ಲಿ ಚೈಲ್ಡ್ ಲಾಕ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಇದ್ದೆ. ಕಿರಣ್ ಚೈಲ್ಡ್ ಲಾಕ್ ಮಾಡಿದ್ರು, ಒಳಗಡೆಯಿಂದ ಓಪನ್ ಮಾಡಿದ್ರೆ ಅದು ಓಪನ್ ಆಗಲ್ಲ. ಇನ್ ಕೇಸ್ ಬೈ ಮಿಸ್ಟೇಕಾಗಿ ಏನು ಆಟ ಆಡಬೇಕಾದ್ರೂ ಮಾಡಿದ್ರೆ ಅಂತ ಚೈಲ್ಡ್ ಲಾಕ್ ಮಾಡಿದ್ದಾರೆ. ಇನ್ನೇನು ಹೊಡ್ತಾ ಇದ್ದೀವಿ. ಸೊ ಯಾನ ಮಲಗಿದ್ದಾಳೆ. ಬೆಳಗ್ಗೆ ಎದ್ದೋಳಷ್ಟಿಗೆ ಬೇರೆ ಎಲ್ಲೋ ಇರ್ತೀವಿ. ಫುಲ್ ಶಾಕ್ ಆಗಿಬಿಡ್ತಾಳೆ ಏನು ಅಂತ. ಬಟ್ ಫುಲ್ ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫುಲ್ ಖುಷಿ ಆಗ್ತಾಳೆ ಅಂತ ಮಲಗಿದ್ದಾಳೆ. ಇನ್ನು ಹೊಡೋದು ರೆಡಿ ಕಿರಣ್. ಧರ್ಮಸ್ಥಳ ಮಂಜುನಾಥ ಎಲ್ಲ ಒಳ್ಳೇದು ಮಾಡಪ್ಪ. ಎಲ್ಲ ಆರಾಮಾಗಿ ಹೋಗಿ ಬರಲಿ ಅಂತ ಅಂದ್ಕೊಳ್ಳಿ. ಬ್ಲೆಸ್ ಮಾಡಿ, ಎಲ್ಲ ಒಳ್ಳೇದಾಗಲಿ. ಪೆಟ್ರೋಲ್ ಹಾಕ್ಸೋಣ ಅಂತ ನಿಲ್ಸಿದ್ವಿ, ಎದ್ಬಿಟ್ಟು ನಗ್ತದಳಲ್ಲ ಕಿರಣ್. ಏನು ಏನಮ್ಮ?
ಎಲ್ಲಿ ಹೋಗ್ತಾ ಇದೀವಿ? ಪೂಲ್ಗೆ ಹೋಗ್ತಾ ಇದೀವಾ? ಹ್ಯಾಪಿ? ಯಾ ಹ್ಯಾಪಿ? ಈ ಸುಂದರಿ ಪೂಲ್ಗಂತೆ ಖುಷಿ ಆಗ್ಬಿಟ್ಟಿದ್ದಾಳೆ ಫುಲ್ಲು. ಪಾಪ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ಏನೋ ಎಷ್ಟು ಡೀಪಾಗಿ ನಿದ್ದೆ ಮಾಡ್ತಾ ಇದ್ಲು. ಸಡನ್ನಾಗಿ ಎದ್ಬಿಟ್ಟು ನಾವು ಆಚೆ ಇದ್ದೀವಿ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಖುಷಿ ಆದ್ಲು ಅಂದರೆ ಇಮ್ಮಿಡಿಯೇಟಾಗಿ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತೀವಿ ಅಂತ ಖುಷಿ ಆಗಿಬಿಡ್ತಾಳೆ. ಸೊ ಇವಾಗ ಟೈಮ್ 4 ಗಂಟೆ ಬೆಳಗ್ಗೆ 4:05. ಇವಾಗ 215 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿ ನಾಗರಹೊಳೆದು ಎಂಟ್ರೆನ್ಸ್ ಇದು 6 ಗಂಟೆಗೆ ಓಪನ್ ಆಗುತ್ತೆ. ಇವರೆಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಒಂದು ನಿಮಿಷ. ಆರಾಮ್ ಬೆಟ್ 6 o'clockಗೆ ಅದು ಓಪನ್ ಮಾಡಿದ್ರು. ಅದಾದಮೇಲೆ ನಂಗೆ ಎಚ್ಚರ ಆಗ್ಬಿಡ್ತು. ಅದಕ್ಕೆ ನಾನು ಮುಂದೆ ಬಂದು ಕೂತ್ಕೊಂಡೆ. ಏನೋ ಅಂತೂ ಫುಲ್ ಡೀಪಾಗಿ ಮಲ್ಕೊಂಡ್ಬಿಟ್ಟಿದ್ಲು. ಅದು ಒಂಥರ ಜೋಕಲ್ಲಿ ಆಡ್ದಂಗೆ ಇರುತ್ತೆ ಕಾರ್ ಮೂವ್ ಆಗ್ತಾಯಿದ್ರೆ. ಸೊ ಅಲ್ಲಿ ಮಲ್ಕೊಂಡಿದ್ಲು. ಈ ಕಡೆ ಹೋಗಿದೆ. ಅಲ್ಲಿ ಬಿದ್ದಿರೋದು ಎಲಿಫೆಂಟ್ ಅಂತ ಹೇಳ್ತಿದ್ದಾರೆ ಕಿರಣ್. ಎಲಿಫೆಂಟ್ ಅಂತ. ಹೌದಾ? ಅದು ಫ್ರೆಶ್ ಇದೆ ಇವಾಗ ತಾನೇ. ಇವಾಗ ಜಸ್ಟ್ ಇಲ್ಲೇ ಹೋಗಿರುತ್ತೆ. ನಾವು ಸ್ವಲ್ಪ ಮುಂಚೆ ಬಂದ್ರೆ ಕಾಣಿಸಿರೋದೇನೋ. ಪಾಟಿ ಮಾಡ್ಬಿಟ್ಟಿದೆ ಅಲ್ಲಿ. ಟೈಗರ್ ಅನ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಟೈಗರ್ ನೋಡ್ಬಿಟ್ಟೆ. ಅದು ಬೇಗ ಬೇಗ ರೆಕಾರ್ಡ್ ಮಾಡೋಣ ಅಂತ ತೆಗ್ದೆ. ಟೆನ್ಷನ್ಗೆ ನನಗಂತೂ ಫುಲ್ ಭಯನೇ ಆಗೋಗ್ಬಿಟ್ಟಿತ್ತು. ಸುಮ್ಮನೆ ಮಲಗಿದಾಳ ಅವಳು. ಇಲ್ಲಿ ಟೈಗರ್ ಶೆಟ್ ಹೋಯ್ತು. ಅದೇನು ಅಷ್ಟು ಆರಾಮ್ ತಿರ್ಕೊಂಡಿದೆ. ಯಪ್ಪ ಈ ಥರ ನಾನು ನೋಡಿಲ್ಲಪ್ಪ. ನಾನು ನಿಜ ಏನಿದು ಹಿಂಗೆ ಅಂತ ದಿನ ಯೋಚನೆ ಮಾಡ್ತಾ ಇದ್ದೆ. ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಇಲ್ಲಿ. ಓ ಮೈ ಗಾಡ್. ಟೈಗರ್ ನೀನು ನೋಡ್ದ? ನಾನು ಇಷ್ಟು ಹತ್ರದಲ್ಲಿ ನೋಡಿದೆ. ಅಲ್ಲೇ ಇಲ್ಲೇ ಇದೆ ನೋಡು. ಇಲ್ಲಿ ಇದೆ ಇನ್ನು ಅಲ್ಲಿ ಇಲ್ಲಿ ಯಾರು ಇಲ್ಲ. ನಾವಷ್ಟೇನ ಇರೋದು. ಬರ್ತಾ ಇದ್ದಾರೆ. ಅದೊಂದೇ ಇರುತ್ತಾ? ಇನ್ನೊಂದು ಏನಾದರೂ ಇರುತ್ತಾ ಜೊತೆಲಿ ಟೈಗರ್? ಓ ರಿಟರ್ನ್ ಬರ್ತಾ ಇದೆ ಇರು. ಹಾಂ ಓಕೆ ಅಲ್ಲಿದೆ ನಾನು. ಅಟ್ಯಾಕ್ ಮಾಡ್ತು ಏನೋ. ಓ ಗಾಡ್. ಏನು ಭಯ ಹೋಗ್ತಿದ್ದು ನನಗೆ. ಲೈವ್ ಆಗಿ ನೋಡ್ತಿದ್ದೀನಲ್ಲ ಫಸ್ಟ್ ಟೈಮ್. ಏನೋ ಅನ್ನೋದು ಟೈಗರ್ ಏನೋ ಹಿಡ್ದು ಹೋಯ್ತು. ಅಲ್ಲಿ ರೋಡ್ ಹತ್ರ ಹೋಗ್ತಿದೆ ಹಿಡಿಯೋಕ್ಕೆ. ಓ ಅಲ್ಲಿ ರೋಡ್ ಹತ್ರ ಏನು ಸಿಗ್ತೇನೋ ಗೊತ್ತಿಲ್ಲ ಅದಕ್ಕೆ. ಇನ್ನೊಂದು ಕಾರ್ ಬಂತ. ನನಗೆ ಇಲ್ಲಿ ಟೆನ್ಷನ್, ಇಲ್ಲಿ ಬಂದು ಎಲ್ಲಿ ಹಿಡಿದ್ಬಿಡ್ತು ನನ್ನ ಅಂತ. ಓ ಸಿಕ್ತು. ಕಾಣಿಸ್ತಾಯ್ತಾ? ಏನ್ರ ಸೌಂಡ್ ಅದು ಹಂಗಿದೆ. ಯಾವ ವೆಹಿಕಲ್ಸ್ ಬರ್ತಾನೆ ಇರಲ್ಲ. ಎಲ್ಲೋವಾರ ಕಾಣಿಸ್ತಾಯ್ತಾ? ಏನೋ ಟೆನ್ಷನ್ ಆಗ್ತೈತೆ ನನಗೆ ಸೌಂಡಿಗೆ. ಅದು ಹೆಂಗೆ ಗೊತ್ತಾಯ್ತು? ಲೆಟ್ಸ್ ಗೋ. ಹೋಗೋಣ. ಕಾಣಿಸ್ತಾಯ್ತಾ? ಇಲ್ಲ ಅಲ್ಲಿ ರೋಡ್ ಹತ್ರ ಇದೆ. ಅಲ್ಲಿ ಹಾಂ ರೋಡ್ ಮೇಲೇ ಇಟ್ಕೊಂಡಿದ್ದ ಅನ್ಸುತ್ತೇನೋ.
ರೋಡ್ ಮೇಲೆ ಅಲ್ಲಿ ಕಾರ್ನರಲ್ಲಿ ಇದೆ, ಅಲ್ಲಿ ಸಿಗಾಕೊಂಡಿದೆ ಅದು, ಅದಕ್ಕೆ ಆ ಥರ ಸೌಂಡು. ಇಲ್ಲೇನೋ ಒಂದು ಬರ್ತಿದೆ ಸೌಂಡ್, ಇಲ್ಲಿ ಏನೋ ಗೊತ್ತಿಲ್ಲ. ಇಷ್ಟು ನಂಗೆ ಈ ಥರ ಎಲ್ಲ ಎಲ್ಲೆಲ್ಲೆಲ್ಲ ಓಡಾಡ್ತವೆ ಟೈಗರ್ ಅಂತ ಗೊತ್ತಿರಲಿಲ್ಲಪ್ಪ. ಏನು ಆರಾಮಾಗಿ ಓಡ್ತು, ಬಟ್ ಅದು ಹೆಂಗೆ ಅಟ್ಯಾಕ್ ಮಾಡ್ತಾ ಇದೆ ಕಿರಣ್, ಏನು ಅಟ್ಯಾಕ್ ಮಾಡ್ತಾ ಇತ್ತ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸಲ್ಲ ಆ್ಯಕ್ಚುಲಿ. ಯಪ್ಪ ಅಪ್ಪ, ಬರೀ ಟೈಗರ್ ನಾನು ಅನ್ಕೊಂಡೇ ಇರಲಿಲ್ಲ. ಹಿಂಗೆ ಹೋಗ್ತಾ ಇದ್ದೀನಿ, ಕಿರಣ್ ಹೇಳಿದ್ರು ಇದು ಫುಲ್ ಟೈಗರ್ ಎಲ್ಲ ಇರುತ್ತೆ ಇಲ್ಲಿ ಜಾಸ್ತಿ ಅಂತ. ನಾನು ನಿದ್ದೆ ಬೇರೆ ಬರ್ತದೆ, ನಿದ್ದೆ ಕರೆಕ್ಟಾಗಿ ಬೇರೆ ಆಗಿಲ್ಲ. ಹಿಂಗೆ ಸುಮ್ಮನೆ ಹಿಂಗೆ ನೋಡಿದೆ, ಫಸ್ಟ್ ಆನೆದೇನೋ ಹೇಳಿದ್ರು, ಆನೆ ಫ್ರೆಶ್ ಆಗಿ ಮಾಡಿದೆ ಇವಾಗ ಹೋಗಿದೆ ಅಂತ. ಹಿಂಗೆ ನೋಡಿದ್ರೆ ಇಲ್ಲೇ ಹತ್ತಿರದಲ್ಲೇ ಟೈಗರ್ ಹೋಗ್ತಾ ಇದೆ. ಕ್ಯಾಪ್ಚರ್ ಮಾಡಿದ್ದೀನಿ, ಕಾಣಿಸಿದೆ ಒಂದು ಸ್ವಲ್ಪ. ಆಮೇಲೆ ಅದು ಯಾವುದನ್ನು ಅಟ್ಯಾಕ್ ಮಾಡಕ್ಕೆ ಹೋಯ್ತು. ಎಷ್ಟು ಕೇಳಿಸ್ತಾ ಇತ್ತು, ನಿನ್ನ ಸೌಂಡು ಕೂಡ ಕೇಳಿಸಿರ್ಬೋದು. ಮಸ್ತ್ ಎಕ್ಸ್ಪೀರಿಯನ್ಸ್, ಈ ಥರ ನನಗೆ ಲೈಫಲ್ಲಿ ಯಾವತ್ತೂ ಆಗಿರಲಿಲ್ಲ. ನಿನಗೆ ಕಿರಣ್ ಫಸ್ಟ್ ಟೈಮ್ ಟೈಗರ್ ಎಲ್ಲ ನೋಡಿದ್ದು. ಬಟ್ ಇದು ಗೊತ್ತಿತ್ತು ಇದು ಟೈಗರ್ ರಿಸರ್ವ್. ಆಮೇಲೆ ಈ ಟೈಮಲ್ಲಿ ಯಾಕೆಂದ್ರೆ ಆನೆದು ಈ ಟೈಮಲ್ಲಿ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ನಮ್ದು ಫಸ್ಟ್ ವೆಹಿಕಲ್ ಹೋಗ್ತಾ ಇರೋದು. ನಮಗೂ ಮುಂಚೆ ಒಬ್ರು ಹೋಗಿದ್ರು, ಅವರು ಸ್ಲೋ ಆಗಿ ಹೋದ್ರು, ನಮ್ಮನ್ನೇ ಮುಂದೆ ಬಿಟ್ಬಿಟ್ರು. ಸೊ ಅದಕ್ಕೆ ನಾವೇ ಮುಂದೆ ಬಂದ್ವಿ. ಸೊ ಟೈಮಿಂಗ್ ನೋಡಿ, ಅದು ಜಸ್ಟ್ ಇಷ್ಟಕ್ಕೆ ಹಿಂಗೆ ಒಳಗೋಯ್ತು. ಆದ್ರೂ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನೋಡಿ ಹೆಂಗಿರುತ್ತೆ ಲೈವ್ ಆಗಿ ನೋಡಕ್ಕಂದ್ರೆ ಟೆನ್ಷನ್ ಆಗ್ತಿದೆ. ವಿಂಡೋ ಕೂಡ ಓಪನ್ ಮಾಡೋಕ್ಕೂ ಭಯ ಆಗ್ತಾ ಇತ್ತು. ಆಕ್ಚುಲಿ ನಾವು ಇದನ್ನೇ ನೋಡೋದಕ್ಕೆ ಇವಾಗ ಸಫಾರಿಗೆ ಹೋಗ್ಬೇಕಿತ್ತು. ಸಫಾರಿಗೆ ದುಡ್ಡು ಕೊಟ್ಟು ನೋಡಕ್ಕಿಂತ ಇಲ್ಲೇ ಲೈವ್ ಆಗಿ ನೋಡಿದ್ವಿ. ಅದು ಮತ್ತೆ ಅಟ್ಯಾಕ್ ಬೇರೆ ಮಾಡ್ತೀವಿ. ಅಪ್ಪ, ಆ ಅಟ್ಯಾಕ್ ಮಾಡ್ತಿದ್ರೆ ಸೌಂಡ್ ಹೆಂಗ್ ಕಿರಿಸ್ತಾ ಇತ್ತು ಅಂದ್ರೆ ನಂಗೆ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದ್ದೀನಿ. ಮತ್ತೆ ಚೆನ್ನಾಗಿತ್ತಲ್ಲ ಲೈವ್ ಆಗಿ ನೋಡಿದ್ದು. ಇದೆಲ್ಲ ಹಂಗೆ ಇಲ್ಲಿ ಆನೆ ಇದೆ ನೋಡು, ಇಲ್ಲಿ ಆನೆದು. ಬಟ್ ಡ್ರೈ ಆಗಿತ್ತು ತುಂಬ ಹೊತ್ತು. ಅದ್ರ ಮೇಲೆನೆ ಗೊತ್ತಾಗುತ್ತೆ ಆನೆ ಯಾವ ಕಡೆ ಹೋಗಿದೆ. ಜಿಂಕೆ ಇದು ಫ್ರಂಟ್ ಕ್ಯಾಮ್ರಾ. ಎಷ್ಟೊಂದು ಇದಾವೆ. ಇಲ್ಲ, ಮುಂದೆ ಬಂದಿದ್ರೆ ಮುಗಿಯಿತು. ಅಲ್ಲಿದಾವಲ್ಲ ಎಷ್ಟೊಂದಿದೆ. ಜಿಂಕೆ ಅಂತ ಕಾಣಿಸ್ತದೆ ಬಿಡಿ ಬಂದಾಗೆಲ್ಲ. ನಂಗೆ ಜಿಂಕೆ ಕಾಣಿಸೋದು ಓಕೆ ಅನ್ಸಿತ್ತು ನಾರ್ಮಲ್. ಬಟ್ ಟೈಗರ್ ಕಾಣಿಸೋದು ಅದು ಹೆಂಗ್ ನೋಡುತ್ತ ನೋಡು ಟೈಗರ್ ಹೆಂಗೆ. ಕಿರಣ್ ಫುಲ್ ಖುಷಿ. ನಾನು ಅನ್ಕೊಂಡೇ ಹೋಗ್ತಿದ್ದೆ, ನನ್ಗೆಲ್ಲೋ ಒಂದ್ ಕಡೆ ಅನಿಸ್ತಿತ್ತು ಕಿರಣ್ ಟೈಗರ್ ನೋಡ್ತೀನಿ ಅಂತ. ಅದೊಂಥರ 6 ಸೆನ್ಸ್ ಅಂತಾರಲ್ಲ, ಆ ತರ ಅನಿಸ್ತಾ ಇತ್ತು. ಓಕೆ ಸ್ಪಾಟ್ ಮಾಡ್ತೀವಿ ಅಂತ. ಹಂಗೇನೆ ಆಗ್ಬಿಡ್ತು. ಅಲ್ಲಿ ಎಷ್ಟೊಂದು ಜಿಂಕೆಗಳಿದಾವೆ ನೋಡಿ. ಅಪ್ಪ, ಇನ್ನು ಸ್ವಲ್ಪ ಹಿಂದೆ ಹೋದ್ರೆ ಅಲ್ಲಿ ಟೈಗರ್ ಇದೆ, ಹುಷಾರು, ಹಿಡ್ದಾಕ್ಬಿಡುತ್ತೆ. ಏನಕ್ಕೆ ಹಿಂಗೆ ಕೊಟ್ಬಿಟ್ಟಿದ್ದಾರೆ ಮ್ಯಾಪ್. ಬೇಕು ಈ ಕಡೆ ಹಿಂಗ್ ಹೋಗೋದಾ ಅಂತ. ನಾವು ಕೊಡಗು ಜಿಲ್ಲೆ. ಇಲ್ಲಿ ಏನ್ ನೋಡಿದ್ರು ಪ್ರಾಣಿ ಅದೇ ಕಾಣುತ್ತೆ. ಅದ್ ಗಿಡ ನೋಡಿದ್ರು ಹಾವ್ ತರನೇ ಕಾಣಿಸ್ತಿದೆ ನನಗೆ. ಹೆಂಗ್ ಹೋಗೋದು? ಇಂಟರ್ನೆಟ್ ಇಲ್ವಾ? ಅಯ್ಯೋ, ಮತ್ತೆ ಹೆಂಗ್? ಇಲ್ಲಿ ಬೋರ್ಡ್ ಹಾಕಿರ್ತಾರ ನೋಡು. ಅಲ್ಲಿ ಹಾಕಿದಾರಲ್ಲ ಬೋರ್ಡು. ಯಾವ ಕಡೆ ಹೋಗ್ಬೇಕಿಲ್ಲ ಈಗ? ಹಿಂದೆ ಹಾಕಿದಾರೆ ಬೋರ್ಡ್. ಈ ಮುಂದೆ ಎಲ್ಲ ಬಂದಿರೋರೆಲ್ಲ ಹೇಳ್ತಾ ಇದಾರೆ ಟೈಗರ್ ನೋಡಿದ್ವಿ ಅಂದಕ್ಕೆ ಎಲ್ಲ ತೋರ್ಸಿದ್ರು. ವಿಡಿಯೋ ತೋರ್ಸಿದ್ವಿ. ವಿಡಿಯೋ ಸೆಂಡ್ ಮಾಡಿ ಸರ್ ನಮ್ಗೆ ಅಂದ್ಬಿಟ್ಟು ಹೇಳಿದ್ರು. ಲಕ್ಕಿ ಸರ್ ನೀವು ಅಂತ ಎಷ್ಟೋ ಜನ ಬಂದು ಕೇಳ್ತಾ ಇದಾರೆ. ಯಪ್ಪ, ನನ್ಗಂತೂ ಇನ್ನೂ ಅದು ಕಣ್ಮುಂದೆನೆ ಹೆಂಗೆ ಕಟ್ಟದಂಗಿದೆ. ಇಷ್ಟು ಹತ್ರ ಲೈವ್ ಅಲ್ಲಿ ನೋಡಿದ್ನಲ್ಲ. ವಾವ್, ಅವ್ರು ಪಾಪ ಹುಡುಕ್ತಾ ಇದ್ರೇನೋ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಇಲ್ಲಿ ಬಂದ್ಮೇಲೆ ನನ್ಗೇನೋ ಒಂಥರ ಅನಿಸ್ತಾ ಇತ್ತು. ಬಟ್ ಫೈನಲಿ ವಾವ್. ಸಫಾರಿ ಹೋಗೋದು ಹಂಗಂದ್ರೆ ಅಲ್ಲಿ ಹೋಗ್ಬೋದು. ಹಂಗಂದ್ರೆ ಇಲ್ಲಿ ನೋಡಿದೀವಿ, ಈ ತರ ನೋಡಕ್ ಚಾನ್ಸ್ ಸಿಗಲ್ಲ ಬಿಡು ಸಫಾರಿಲಿ. ಓಕೆ, ಇಲ್ಲೆಲ್ಲ ಮನೆ ಇದೆ, ಇಲ್ಲೆಲ್ಲ ಇರ್ತಾರ. ಅವಾಗಿಂದ ಎದೋರ್ಸ್ತವ್ರೆ ಮಲ್ಕೊಂಡಿರೋ ಮತ್ತೆ ಬರುತ್ತೆ. ನೋಡ್ಬೇಕು ಇವೆಲ್ಲ. ಇದೆಲ್ಲ ಇದ್ದಾಳೆ ಇವಾಗ ಅಳ್ತಾಳೆ, ನೋಡಲ್ಲ ಇರ್ತೀರ. ಸಫಾರಿಗೆ ಹೋಗ್ತೀವಲ್ಲ, ಕರ್ಕೊಂಡ್ ಬಂದಿದ್ದು. ಸಫಾರಿಗೆ ಹೋದಾಗ ತೋರ್ಸೋಣ. ನೋಡ್ಬೇಕಂತ
ಬಂದಿತ್ತು ಒಳಗಡೆ. ಯಾ ಮಂಕಿ ನೋಡಮ್ಮ ಚಿಟ್ಟಿ. ಕಿಟಕಿ ಓಪನ್ ಇದೆ ವಿಂಡೋ. ಅಮ್ಮ ಮಂಕಿ ಬೇಗ. ಏ ದೀಪ ಅವಳು ನೆಪ್ಸು ದೀಪ, ಸೀರಿಯಸ್ಲಿ ಅಲ್ಲೂ ಇದೆ ಮಂಕಿ. ಅಮ್ಮ ಅಲ್ಲಿ ನೋಡಲ್ಲಿ ಬೇಗ. ಮಂಕಿ ನೋಡಿ ನಿದ್ದೆ ಎಲ್ಲ ಹೆಂಗ್ ಹೋಗ್ಬಿಡುತ್ತೆ ಮಂಕಿ. ಅಮ್ಮ ಅಲ್ಲಿ ನೋಡಲ್ಲಿ ಮಂಕಿ. ಅಲ್ಲಿ ಆ ಕಡೆ ಈ ಕಡೆ ಪಪ್ಪ ಹತ್ರ ನೋಡು ಅಲ್ಲಿ. ಏನದು? ಅಯ್ಯ ಏನದು? ನೋಡ್ದ ಅಮ್ಮ ಬಂಗಾರಿ? ಏನದು? ಅಲ್ವಾ ಆ ಕಡೆ ಬರ್ತಾಳಂತ. ಅಮ್ಮ ಪಪ್ಪ ಡ್ರೈವ್ ಮಾಡ್ತಿದ್ದಾರೆ, ಅವಳ ಹತ್ರ ನೋಡ್ಬೇಕು. ಮಂಕಿ ನೋಡಲ್ಲಿ. ಹಾಯ್ ಮಂಕಿ. ಹೆಂಗಂತದಮ್ಮ? ನಿದ್ದೆಲಾಗಿ ಎದ್ದು ಓಡ್ಕೊಂಬಂದ್ಬಿಟ್ಲು ಮಂಕಿ ಅಂತ. ಏನ್ ನೋಡ್ದೆ ಇವಾಗ ನೀನು? ಏನ್ ನೋಡ್ದೆ ಈಗ? ಬಂಗಾರಿ ಬಾಬಾ ಹೋಯ್ತಾ? ಮಂಕಿ ನೋಡ್ದ ನೀನು? ಎಲಿಫೆಂಟ್ ಬರುತ್ತಿರೋ. ಎಲ್ಲಿ ಹೋಗ್ತಾ ಇದೀವಿ ನಾವು? ಎಲ್ಲಿ ಹೋಗ್ತಿದೀವಿ ನಾವ್ ಇವಾಗ? ಮಮ್ಮ ಪಪ್ಪ ಟೈಗರ್ ನೋಡಿದ್ರು, ನೀನ್ ತಾಚಿ ಮಾಡ್ತಾ ಇದ್ದೆ. ಸಫಾರಿ ಹೋಗೋಣ? ಓಕೆ, ಅಲ್ಲಿ ನೋಡೋಣ ಅಂತ. ಏನಿ ಅದು? ಇಷ್ಟ ಹತ್ರ ಇದೆ ನೋಡು, ಜಿಂಕೆ, ಡಿಯರ್. ಏನದು? ಆ ಕಡೆನೂ ಇದೆ. ಏನಮ್ಮದು? ಜಿಂಕೆ. ಜಿಂಕೆ ಹೇಳು. ಜಿಂಕೆ ಅಲ್ಲೂ ಇದೆ, ಆ ಕಡೆನೂ ಇದೆ. ಏನದು? ಏನದು? ಜಿಂಕೆ. ಮೇಕೆ ಅಲ್ಲ, ಜಿಂಕೆ. ಸೌಂಡ್ ಮಾಡ್ತಾ ಇತ್ತು ನೋಡೋದು. ಏನದು? ಏನ್ ನೋಡ್ತಾಳ ನೋಡಿ. ಯಾನ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಅಷ್ಟು ಹತ್ರದಿಂದ ನೋಡ್ತಾ ಇದ್ದಾಳಲ್ಲ, ಅವಳಿಗೆ ಫುಲ್ ಶಾಕ್ ಆಗಿಬಿಟ್ಟಿದೆ. ಅವಳು ನಿದ್ದೆ ಹಂಗೆ ಮಲ್ಕೊಂಡ್ಬಿಟ್ಟಿದ್ಲು. ನಾನು ಸುಮ್ಮನೆ ಎದ್ದರೆ ಆಟ ಮಾಡ್ತಾಳೆ ಅಂತ ಎದ್ದೋಳ್ಸೋಕೆ ಹೋಗಿರಲಿಲ್ಲ. ಬಟ್ ಕಿರಣ್ ಬಿಡ್ತಾನೆ ಇರಲಿಲ್ಲ, ಎದ್ದೋಳಿಸ್ತಾನೆ ಇದ್ದರು. ಅದಕ್ಕೆ ಅವಳು ಕರೆಕ್ಟ್ ನಿದ್ದೆನೇ ಆಗಿಲ್ಲ. ಆದರೂ ಎದ್ದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ಲು. ಇದೆ ಬರ್ಡ್. ಏನದು? ಅಲ್ಲಿ ಬರ್ಡ್. ಈಗ ನೋಡಕ್ಕೆ ಹೆಂಗೆ ಹೋಗ್ತಾಳೆ ನೋಡು ಹೊರಗಡೆ. ಏನಿದೆ? ಪಿಕೋ. ಅದು ಆ ಥರ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಮಾಡುತ್ತೆ ನೋಡು. ಅದು ಖುಷಿ ಆದಾಗ ಮಾಡುತ್ತಂತಾರಲ್ಲ, ಅದು ಗೊತ್ತಿಲ್ಲ. ಹೌದು, ಹ್ಯಾಪಿ ಆದಾಗ ಅದಕ್ಕೆ ಹಂಗೆ ಮಾಡೋದು. ಅದು ಹೆಂಗೆ ಹೋಗುತ್ತೆ ನೋಡು. ಏನ್ ನೋಡ್ದೆ ಇವಾಗ ಹೇಳು? ಪಿಕಾಕ್. ಅಲ್ಲೋಯ್ತಾ ಪಿಕಾಕ್? ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ, ಅದು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಜೀಪಲ್ಲಿ. ಅದು ಯಾವ ಥರ ಆಯಿತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.